ಎಲ್ಲರ ಹೃದಯ ಗೆದ್ದ ಪುಟ್ಟ ಕೃಷ್ಣನು ತನ್ನ ತುಂಟಾಟಗಳಿಂದ ಹೆಸರಾಗಿದ್ದ. ಅಮ್ಮ ಯಶೋದೆಯ ಎಣ್ಣೆ ಹಚ್ಚುವ ಸಮಯ ಕೃಷ್ಣನಿಗೆ ತುಂಬಾ ಇಷ್ಟ. ಆ ಸಮಯದಲ್ಲಿ ಅವನು ಎಣ್ಣೆ ಹಚ್ಚಿಸಿಕೊಂಡು ಇಡೀ ಮನೆಯ ಒಳಗೆ ಓಡಾಡಿ ಎಲ್ಲೆಡೆ ಎಣ್ಣೆ ಲೇಪಿಸುತ್ತಿದ್ದ. ಅಪ್ಪ ನಂದ ಬಾಬಾ ಬರುತ್ತಿದ್ದಾರೆಂದು ಕೇಳಿದಾಗ ಕೂಡ ಕೃಷ್ಣನು ಅಮ್ಮನ ಕೈತಪ್ಪಿ ಓಡಾಡುತ್ತಿದ್ದ. ದಿನ ಏನಾದರೂ ಹೊಸ ತಂತ್ರವನ್ನು ತಂದು ಯಶೋದೆಯನ್ನು ಬಿಸಿಗೊಳಿಸುತ್ತಿದ್ದ. ಒಮ್ಮೆ ಎಣ್ಣೆ ಹಚ್ಚಿಸಿಕೊಂಡು ಮೆಟ್ಟಿಲುಗಳ ಮೇಲೆ ಜಾರಿ ಬಿದ್ದ, ಆದರೆ ಕೈಗೆ ಏನೂ ಆಗದೆ ಎದ್ದು ನಗಿದ. ಇನ್ನೊಂದು ಬಾರಿ ಎಣ್ಣೆ ಹಚ್ಚಿಸಿಕೊಂಡು ಗೋಮಾತೆಯ ಜೊತೆ ಓಡಾಡಿದ. ಕೃಷ್ಣನ ಈ ತುಂಟಾಟ ನೋಡಿ ಮನೆಯವರು ನಕ್ಕು ನಕ್ಕು ಬೆವರುತ್ತಿದ್ದರು. ದಿನ ಏನಾದರೂ ಹೊಸ ತಂತ್ರವನ್ನು ತಂದು ಯಶೋದೆಯನ್ನು ಬಿಸಿಗೊಳಿಸುತ್ತಿದ್ದ. ಒಮ್ಮೆ ಎಣ್ಣೆ ಹಚ್ಚಿಸಿಕೊಂಡು ಮೆಟ್ಟಿಲುಗಳ ಮೇಲೆ ಜಾರಿ ಬಿದ್ದ, ಆದರೆ ಕೈಗೆ ಏನೂ ಆಗದೆ ಎದ್ದು ನಗಿದ. ಇನ್ನೊಂದು ಬಾರಿ ಎಣ್ಣೆ ಹಚ್ಚಿಸಿಕೊಂಡು ಗೋಮಾತೆಯ ಜೊತೆ ಓಡಾಡಿದ. ಕೃಷ್ಣನ ಈ ತುಂಟಾಟ ನೋಡಿ ಮನೆಯವರು ನಕ್ಕು ನಕ್ಕು ಬೆವರುತ್ತಿದ್ದರು. ಯಶೋದೆ ಎಷ್ಟು ಸಿಟ್ಟಾದರೂ ಕೃಷ್ಣನ ನಗು ಮತ್ತು ಮುದ್ದಾದ ಕಣ್ಣೆಲೆ ನೋಡಿ ಕೋಪ ಮಾಯವಾಗುತ್ತಿತ್ತು. ಎಣ್ಣೆ ಹಚ್ಚಿಕೊಂಡ ಕೃಷ್ಣನು ಕಿರೀಟ ಧರಿಸಿ ಪಾದದಲ್ಲಿ ನೂಪುರ ಹಾಕಿಕೊಂಡು ಓಡಾಡುತ್ತಿದ್ದ ದೃಶ್ಯ ಗೋಕುಲದ ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯಿತು. ಯಶೋದೆ ಎಷ್ಟು ಸಿಟ್ಟಾದರೂ ಕೃಷ್ಣನ ನಗು ಮತ್ತು ಮುದ್ದಾದ ಕಣ್ಣೆಲೆ ನೋಡಿ